ಕೀಳು ಯಾವುದು ಅನ್ನುವಂತ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಥಿಯೇಟರ್ಗೆ ಲಗ್ಗೆಯಿಡಲು ರೆಡಿ ಆಗಿದೆ. ಇವತ್ತು ಟ್ರೈಲರ್ ಸಹ ಈ ಸಿನಿಮಾದ ಲಾಂಚ್ ಆಗಿದೆ. ಸದ್ಯಕ್ಕೆ ನಮ್ಮೊಟ್ಟಿಗೆ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದಂತಹ ಮೋನಾ ಅವರಿದ್ದಾರೆ. ಬನ್ನಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಹಾಯ್, ಹೇಗಿದ್ಯಾ? ನಾನ್ ಸೂಪರ್, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ವಿ. ಈ ಸಿನಿಮಾದಲ್ಲಿ ಹೀರೋಯಿನ್ ಚಿಕ್ಕ ಇರುವಾಗ ಹೆಂಗ್ ಕ್ಯಾರೆಕ್ಟರ್ ಮಾಡಿದ್ಯಾ? ಎಷ್ಟು ಖುಷಿ ಆಗ್ತಿದೆ ನಿಂಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು? ನಂಗೆ ತುಂಬಾ ಖುಷಿ ಆಗ್ತದೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು. ಫಸ್ಟ್ ಮನೋಣ್ಣ ಸೊ ನಮ್ ಪೈಕಿ ಒಬ್ಬ ಹೋಗ್ಬಿಟ್ಟ ಸಾಂಗ್ ಅಲ್ಲಿ ನಾನು ಪ್ರಮೋಷನ್ಗೆ ಅಂತ ಬಂದಿದ್ದೆ. ಸೊ ಅಲ್ಲಿ ಅವ್ರು ನಾನು ನೋಡಿ ಮಾತಾಡ್ಸಿ ಡಬ್ಬಿಂಗ್ ಕರೆದ್ರು. ಆಮೇಲೆ ಅಲ್ಲಿ ಡೈರೆಕ್ಟರ್ ಇಷ್ಟಪಟ್ಟು ನನ್ನ ಶೂಟಿಂಗ್. ನೀನು ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡವರೊಟ್ಟಿಗೆಲ್ಲ ಆಕ್ಟ್ ಮಾಡಿದ್ಯಲ್ಲ, ಹೆಂಗ ಅನಿಸ್ತು? ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ನಿಂದು? ಒಂದು ಚೆನ್ನಾಗಿತ್ತು. ಫಸ್ಟ್ ಆಕ್ಚುಲಿ ನಂದು ಬೇರೆ ಡ್ರೆಸ್ ಇತ್ತು, ಲೈಕ್ ಲಂಗ ಬ್ಲೌಸ್ ಇತ್ತು. ಸೊ ಯೋಗರಾಜ್ ಭಟ್ರು ಸರ್ ಬಂದ್ಬಿಟ್ಟು ಇದು ಸೆಟ್ ಆಗಲ್ಲ ಅಂದ್ರೆ ಕೀಳ್ ಜಾತಿಯವರಲ್ವಾ, ಸೊ ಇದು ಸೆಟ್ ಆಗಲ್ಲ ಅಂದ್ಬಿಟ್ಟು ನಮ್ಗೆ ಬೇರೆ ತರ ಡ್ರೆಸ್ ಹಾಕಿ ಚೆನ್ನಾಗಿ ಹೇಳ್ಕೊಟ್ರು ಯೋಗರಾಜ್ ಭಟ್ರು ಸರ್. ತುಂಬಾ ಖುಷಿ ಆಯ್ತು. ನಿಮ್ಮ ಪೇರೆಂಟ್ಸ್ ಎಲ್ಲ ನಿಂಗೆ ಹೆಂಗ್ ಸಪೋರ್ಟ್ ಮಾಡಿದ್ರು ಆಕ್ಟ್ ಮಾಡೋದಕ್ಕೆ ಈ ಸಿನಿಮಾದಲ್ಲಿ? ಆಕ್ಟಿಂಗ್ ಕ್ಲಾಸ್ ಎಲ್ಲ ಹೋಗಿದ್ಯಾ ಹೆಂಗೆ? ಇಲ್ಲ, ನಾನು ಆಕ್ಟಿಂಗ್ ಕ್ಲಾಸ್ ಎಲ್ಲ ಹೋಗಿಲ್ಲ. ನಮ್ಮ ಅಪ್ಪ ಮೊದ್ಲು ಆಕ್ಟರ್, ಸೊ ನಮ್ಮ ಅಪ್ಪನೇ ಹೇಳ್ಕೊಟ್ರು. ಮತ್ತೆ ನಮ್ಮ ಅಪ್ಪ ಅಮ್ಮ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಹೌದಾ? ಹೆಂಗೆ ಸಪೋರ್ಟ್ ಮಾಡಿದ್ರು? ನಮ್ಮ ಅಪ್ಪ ನನ್ಗೆ ಆಕ್ಟಿಂಗ್ ಎಲ್ಲ ಹೇಳ್ಕೊಡ್ತಾರೆ. ನಮ್ಮಮ್ಮ ಓದೋದ್ರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಏನ್ ಹೇಳ್ಕೊಟ್ರಪ್ಪ ಆಕ್ಟಿಂಗ್ ಅಲ್ಲಿ ನಿಂಗೆ? ಆಕ್ಟಿಂಗ್ ಹೆಂಗ್ ಮಾಡೋದು, ಲೈಕ್ ಎಮೋಷನ್, ಕ್ರೈಯಿಂಗ್, ಸ್ಮೈಲ್ ಎಲ್ಲ ಹೇಳ್ಕೊಟ್ರು ಆಕ್ಟಿಂಗ್ ಅಲ್ಲಿ. ಒಂದ್ ಡೈಲಾಗ್ ಹೇಳ್ತೀಯಾ ಸಿನಿಮಾದು? ಸಿನಿಮಾದಲ್ಲಿ ಡೈಲಾಗ್ ಇಲ್ಲ, ಬೇರೆ ಡೈಲಾಗ್. ರಾಜ್ಕುಮಾರ್ ಸರ್ದ ಹೇಳ್ಬೋದಾ? ಸಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷ ನಮ್ಮ ಕೈಗೆ ಸೇರಿ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ ಆ ವಂಶವೃಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಗಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಪ್ರತಿಷ್ಠಾಪಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ ಅಚಂದರ್ಕವಾಗಿ ನಿಲ್ಲುವುದೇ ಹೊರತು ನಿನ್ನಂತ ಕೋಟಿ ಪಲ್ಲವರ ನಿರಂತರ ದಾಳಿಗಳಿಂದ ಅಳಿಯದು ಎಂಬ ಸತ್ಯವನ್ನು ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಇನ್ನು 23ಕ್ಕೆ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಎಷ್ಟು ಎಕ್ಸೈಟೆಡ್ ಆಗಿದೆ ನೀನು? ತುಂಬಾ ಎಕ್ಸೈಟ್ ಆಗಿದ್ದೀನಿ. ಇವತ್ತು ಟ್ರೈಲರ್ ಬೇರೆ ರಿಲೀಸ್ ಆಗಿದೆ ಮತ್ತು ನಂಗೆ ವೇಟ್ ಮಾಡಕ್ ಆಗ್ತಾ ಇಲ್ಲ. 23rd ಯಾವಾಗ ಬರ್ತೀನಿ? 13 days ವೇಟ್ ಮಾಡ್ಲೇಬೇಕು. ನಿಮ್ ಫ್ರೆಂಡ್ಸ್ ಎಲ್ಲ ನೀನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಅವರೆಲ್ಲ ಏನ್ ಹೇಳಿದ್ರು? ಅವ್ರು ನಂಗೆ ಸಪೋರ್ಟ್ ಮಾಡ್ತಾರೆ. ಲೈಕ್ ಯಾವ ಮೂವಿ ಅಂತ ಕೇಳ್ತಾರೆ, ಯಾವ ಸೀರಿಯಲ್ ನಾನು ನೋಡ್ತೀನಿ. ಒಬ್ಬೊಬ್ರು ಬೇರೆ ಲ್ಯಾಂಗ್ವೇಜ್ ಅವ್ರು ಇದ್ದರು, ನಾನು ನೋಡ್ತೀನಿ. ನಮ್ಮ ಅಮ್ಮ ಹತ್ರ ಹಾಕ್ಸ್ಕೊಂಡು ಸಪೋರ್ಟ್ ಮಾಡ್ತಾರೆ. ಟೀಚರ್ ಕೂಡ ಸಪೋರ್ಟ್ ಮಾಡ್ತಾರೆ, ಹಾಲಿಡೇಸ್ ಎಲ್ಲ ಕೊಡ್ತಾರೆ. ಸೊ ನಾನು ಕ್ಲಾಸ್ ಟೀಚರ್ಗೆ ಮೊದಲೇ ಹೇಳ್ಬಿಡ್ತೀನಿ, ಈ ತರ ಶೂಟ್ಸ್ ಎಲ್ಲ ಬರುತ್ತೆ, ಸೊ ನೀವು ಲೀವ್ ಕೊಡ್ಬೇಕು ಅಂತ. ಥ್ಯಾಂಕ್ ಯು. ಇನ್ನು ಹೆಚ್ಚೆಚ್ಚು ನಿಂಗೆ ಸಿನಿಮಾ ಆಫರ್ಸ್ ಬರ್ಲಿ, ದೊಡ್ಡ ಹೀರೋಯಿನ್ ಆಗು ನೀನು. ಇದಿಷ್ಟು ಬಾಲಕಲಾವಿದೆ ಮೌನ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಕೀರ್ತಿ ಅಶೋಕ್, ನ್ಯೂಸ್ ಬೆಂಗಳೂರು.